you see in the Bible, ನೀವು ಸತ್ಯವೇದದಲ್ಲಿ ನೋಡುವುದಾದರೆ there are 3 types of truths or principles. 3 ವಿಧವಾದಂತಹ ನಿಯಮಗಳು ಅಥವಾ ಸತ್ಯತೆಗಳನ್ನು ನಾವು ಗಮನಿಸಬಹುದಾಗಿದೆ. Okay, we see 3 types of what? Principles or rules. 3 ನಿಯಮಗಳು ಅಥವಾ ಸತ್ಯತೆಗಳು, ಸತ್ಯಾರ್ಥಗಳನ್ನು ನಾವು ಗಮನಿಸಬಹುದಾಗಿದೆ. Okay, the first one is the core gospel truths. ಮೊದಲನೇದಾಗಿ ಹೇಳಿದ್ರೆ ಅದು ಸುವಾರ್ತೆಯ ಮೂಲ ಸತ್ಯಗಳು ಎಂಬುದಾಗಿ. And the second one is practices. ಅಭ್ಯಾಸಗಳು. ಎರಡನೇದಾಗಿ ಹೇಳಿದ್ರೆ ಅಭ್ಯಾಸಗಳು ಎಂಬುದಾಗಿ. Okay, and the third one is the aspects that need deeper biblical understanding. ಮೂರನೆಯದು ಆಳವಾದ ತಿಳುವಳಿಕೆಗೆ ಅಗತ್ಯವಿರುವಂತಹ ಅಂಶಗಳು. Okay, core gospel truths. ಸುವಾರ್ತೆಯ ಮೂಲ ಸತ್ಯಗಳು. Okay, what are core gospel truths? ಸುವಾರ್ತೆಯ ಮೂಲ ಸತ್ಯಗಳು ಯಾವುವು? In this no compromise. ಇದರಲ್ಲಿ ಯಾವ ತರದಾದಂತಹ ಕಾಂಪ್ರಮೈಸ್ ಇಲ್ಲ. Okay, if somebody is compromising in this, ಇದರಲ್ಲಿ ಯಾರಾದ್ರೂ ಕಾಂಪ್ರಮೈಸ್ ಮಾಡೋದಾದ್ರೆ, okay, that means that they are actually missing the mark of God. ಅಂದ್ರೆ ದೇವರ ಒಂದು ಅವರು ಗುರಿಯನ್ನು ಬಿಟ್ಟಿದ್ದಾರೆ ಎಂಬುದಾಗಿ ಅರ್ಥ. Okay, the first one is a trinity. ಮೊದಲೇ ಎಂಬುದಾಗಿ ಹೇಳಿದ್ರೆ ತ್ರೈಕತ್ವ. Okay, trinity, we have been studying about it, right? ನಾವು ತ್ರೈಕತ್ವದ ಕುರಿತಾಗಿ ಕಲಿಯುತ್ತಾ ಇದ್ದೇವೆ. Okay, when you talk about God in the Bible, ನೀವು ದೇವರ ಬಗ್ಗೆ ಸತ್ಯವೇದದಲ್ಲಿ ಅಧ್ಯಯನ ಮಾಡುವಾಗ we have one God. ಒಂದೇ ದೇವರಿರುವಂತದ್ದು ಸತ್ಯ. Okay, that is called as monotheism, right? ಅದನ್ನ ನಾವು ಮೊನೋಥಿಸಮ್ ಎಂಬುದಾಗಿ ಹೇಳ್ತೇವೆ. ಮೊನೋಥಿಸಮ್ ಅಂದ್ರೆ ಏಕೇಶ್ವರವಾದ. ಏಕೇಶ್ವರವಾದ. ಮೊನೋಥಿಸಮ್ ಅಂದ್ರೆ ಒಬ್ಬರೇ ದೇವರು ಎಂಬುದಾಗಿ, ರೈಟ್? ಸೊ ಪಾಲಿಥಿಸಮ್ ಅಂದ್ರೆ ಏನು? ಅನೇಕ ದೇವರುಗಳು ಇದ್ದಾರೆ ಎಂಬುದಾಗಿ, ರೈಟ್? ಮೊನೋಥಿಸಮ್ ಅಂದ್ರೆ ಒಬ್ಬರೇ ದೇವರು. ಮೋನೋ ಅಂದ್ರೆ ಒಂದು, ಒಬ್ಬರೇ ಎಂಬುದಾಗಿ. ಥಿಯಿಸಮ್ ಅಂದ್ರೆ ದೇವರ ಕುರಿತಾದ ಸ್ಟಡಿ ಆರ್ ವಾದ. Okay, so monotheism, ಏಕೇಶ್ವರ ವಾದ, right? So when we talk about God in Bible, it is a monotheistic religion or concept where there is only one God. ದೇವರ ಬಗ್ಗೆ ನಾವು ಹೇಳೋದಾದ್ರೆ ಸತ್ಯವೇದದಲ್ಲಿ ಅದು ಏಕೇಶ್ವರವಾದ ಎಂಬುದಾಗಿ ನಾವು ತಿಳಿಯುತ್ತೇವೆ. ಅಂದ್ರೆ ದೇವರು ಒಬ್ಬರೇ ಎಂಬುದಾಗಿ, right? So his nature, ಆತನ ಸ್ವಭಾವ is trinity. ತ್ರೈಕತ್ವ. Okay, God is one, ದೇವರು ಒಬ್ಬನೇ, his nature is trinity. ಆತನ ಸ್ವಭಾವ ತ್ರೈಕತ್ವ. Okay, that is he exists in 3 persons. ಅಂದ್ರೆ ಆತನು 3 ವ್ಯಕ್ತಿಗಳಲ್ಲಿ ವ್ಯಕ್ತಿ ಎಂಬುದಾಗಿ. Okay, right? Father, ತಂದೆ, Son, ಮಗ, Holy Spirit ಮತ್ತು ಪರಿಶುದ್ಧಾತ್ಮ. Okay, Father, Son and the Holy Spirit. ತಂದೆ, ಮಗ ಮತ್ತು ಪರಿಶುದ್ಧ ಆತ್ಮ. Okay, praise the Lord. Praise the Lord. Okay, the second core gospel truth is, ಎರಡನೇ ಮೂಲ ಸತ್ಯಗಳು, scriptures are the ultimate. ಸತ್ಯವೇದವು ಪ್ರಮುಖವಾದಂತದ್ದು. Okay, or authority of scriptures. ಅಥವಾ ಸತ್ಯವೇದದ ಅಧಿಕಾರ. Okay, that means to say that scriptures or the Bible, the 66 books in the Bible, ಅಂದ್ರೆ ವೇದದ ಅಧಿಕಾರ ಪ್ರಮುಖವಾದದ್ದು. 66 ಪುಸ್ತಕಗಳಿವೆ ಅಲ್ಲ ಸತ್ಯವೇದದಲ್ಲಿ. Okay, whatever this Bible is teaching us, this is the ultimate. ಸತ್ಯವೇದವು ಕಲಿಸುವಂತದ್ದು ಪ್ರಮುಖವಾಗಿದೆ, ಅದೇ ಕೊನೆಯದಾಗಿದೆ ಕೂಡ. So everything will be measured according to the scriptures. ಎಲ್ಲವೂ ಕೂಡ ಆ ಒಂದು ಸ್ಕ್ರಿಪ್ಚರ್ ಅಥವಾ ವೇದದ ಮೂಲದಲ್ಲಿಯೇ ಅಳತೆ ಮಾಡಲ್ಪಡುತ್ತದೆ. Okay, if you have a dream or a vision, it should be measured by scriptures. ನಿಮಗೆ ಕನಸು ಅಥವಾ ದರ್ಶನ ಇದೆ, ಅದನ್ನ ನೀವು ಅಳತೆ ಮಾಡಬೇಕು, ಹೋಲಿಕೆ ಮಾಡಬೇಕು ಯಾವುದರಿಂದ? ದೇವರ ವಾಕ್ಯದಿಂದ. Okay, if somebody is preaching some word, ಯಾರಾದ್ರೂ ನಿಮಗೆ ದೇವರ ವಾಕ್ಯ ಬೋಧಿಸ್ತಾ ಇದ್ರೆ, okay, how do you measure it? Through the scriptures. ನೀವು ಅದನ್ನ ಹೇಗೆ ಅರ್ಥೈಸ್ತೀರಾ ಅಥವಾ ನೋಡ್ತೀರಾ ಅದು ಸರಿಯಾ ತಪ್ಪಾ ಎಂಬುದಾಗಿ? ದೇವರ ಒಂದು ವಾಕ್ಯದ ಮೂಲಕ. Okay, all right. The third one, ಮೂರನೇದಾಗಿ, everybody fell short of grace. ಎಲ್ಲರೂ ಕ್ರಿಸ್ತನ ಒಂದು ಮಹಿಮೆ ಕೃಪೆಯಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ಅರ್ಥ. Okay, so everybody fell short of glory. ದೇವರ ಮಹಿಮೆಯಿಂದ ತಪ್ಪಿ ಹೋಗಿದ್ದಾರೆ. Fell short of glory. Everybody sinned or born in sin. ಎಲ್ಲರೂ ಪಾಪವನ್ನು ಮಾಡಿದ್ದಾರೆ, ಪಾಪದಲ್ಲಿ ಹುಟ್ಟಿದ್ದಾರೆ. So the third point is the humanity, the sin of the humanity, ಮನುಷ್ಯರ ಪಾಪ and need for redemption. ಮತ್ತು ವಿಮೋಚನೆಗೆ ಇರುವಂತಹ ಒಂದು ಅರ್ಜೆನ್ಸಿ ಅಥವಾ ಅಗತ್ಯತೆ. So there is no compromise in this. ಇದರಲ್ಲಿ ಯಾವ ತರದಂತ ಕಾಂಪ್ರಮೈಸ್ ಇಲ್ಲ. Nobody can come and say that I did not sin at all. ಯಾರಾದ್ರೂ ಬಂದು ಹೇಳಿಕಾಗುದಿಲ್ಲ ನಾನು ಪಾಪ ಮಾಡಲೇ ಇಲ್ಲ ಎಂಬುದಾಗಿ. Or I have lived a righteous life, I am a good man. ನಾನು ನೀತಿವಂತನಾಗಿ ಜೀವಿಸಿದ್ದೇನೆ, ನಾನು ಒಳ್ಳೆಯ ಮನುಷ್ಯ ಎಂಬುದಾಗಿ. Okay, everyone needs what? Redemption. ಎಲ್ಲರಿಗೆ ವಿಮೋಚನೆ ಅಗತ್ಯ. Okay, the fourth one. ನಾಲ್ಕನೆಯದು, okay, redemption in Jesus Christ, in Christ alone. ಕ್ರಿಸ್ತನಲ್ಲಿ ಮಾತ್ರ ವಿಮೋಚನೆ. Okay, in Christ alone. ಕ್ರಿಸ್ತನಲ್ಲಿ ಮಾತ್ರ ವಿಮೋಚನೆಯನ್ನು ಹೊಂದುವಂತದ್ದು. Praise the Lord. Praise the Lord. In Christ alone we have redemption. ಕ್ರಿಸ್ತನಲ್ಲಿ ಮಾತ್ರ ನಮಗೆ ವಿಮೋಚನೆ ಇದೆ. In Christ alone we have salvation. ಕ್ರಿಸ್ತನಲ್ಲಿಯೇ ನಮಗೆ ರಕ್ಷಣೆ ಇದೆ. In Christ alone we become the children of the Most High God. ಕ್ರಿಸ್ತನಲ್ಲಿಯೇ ನಾವು ದೇವರ ಮಕ್ಕಳಾಗುತ್ತೇವೆ. Hallelujah. Hallelujah. So in Christ alone. ಕ್ರಿಸ್ತನಲ್ಲಿ ಮಾತ್ರ. The fifth one is, ಐದನೇದು, salvation is only by grace through faith. ಸುವಾರ್ತೆ ನಂಬಿಕೆಯಿಂದ, ರಕ್ಷಣೆ ನಂಬಿಕೆಯಿಂದ ಆತನ ಕೃಪೆಯ ಮೂಲಕ ನಾವು ಪಡೆದಂತದ್ದಾಗಿದೆ. Okay, by grace through faith. ಕೃಪೆಯ ಮೂಲಕ ನಂಬಿಕೆಯಿಂದ ನಾವು ಹೊಂದಿದಂತದ್ದೇ ರಕ್ಷಣೆ ಆಗಿದೆ. Hallelujah. Praise God. So in Christ alone we have redemption. ಕ್ರಿಸ್ತನಲ್ಲಿಯೇ ನಮಗೆ ವಿಮೋಚನೆ ಇದೆ. And how are we redeemed? Only
by having faith on what Christ has done. ನಾವು ಹೇಗೆ ವಿಮೋಚಿಸಲ್ಪಟ್ಟಿದ್ದೇವೆ? ಕ್ರಿಸ್ತನು ಮಾಡಿದಂತಹ ಕ್ರಿಯೆಗಳಲ್ಲಿ ನಾವು ನಂಬಿಕೆ ಇಡುವುದರಿಂದ. Hallelujah. Hallelujah. And the last one is ಕೊನೆಯದಾಗಿ to have hope for the future. ನಮಗೆ ಭವಿಷ್ಯದ ಕುರಿತಾಗಿ ನಿರೀಕ್ಷೆ ಇದೆ. That is the eternal life. ಅದು ನಿತ್ಯತ್ವದ ಜೀವಿತದ ಕುರಿತಾಗಿ. Hallelujah. Praise God. Hallelujah. Praise God. Okay, so these are core gospel truths. ಇದೇ ಪ್ರಮುಖವಾದಂತಹ ಸತ್ಯವೇದದ ಸತ್ಯತೆಗಳು. Okay, let me write it. ಸುವಾರ್ತೆಯ ಸತ್ಯತೆಗಳು, ಪ್ರಮುಖವಾದಂತಹ ಸುವಾರ್ತೆಯ ಸತ್ಯಗಳು ಎಂಬುದಾಗಿ. Okay, so these are let these be the ground rules for our Bible study for the future. ಇದೇ ನಮ್ಮ ಸತ್ಯವೇದ ಅಧ್ಯಯನದ ಅಸ್ತಿವಾರವಾಗಿರಬೇಕಾಗಿದೆ. Praise the Lord. Praise the Lord. Okay, so we have been discussing about the Trinity of God. ನಾವು ತ್ರೈಕತ್ವದ ಕುರಿತಾಗಿ ಚರ್ಚೆಯನ್ನು ಮಾಡುತ್ತಾ ಇದ್ದೇವೆ. Okay, and we understood today that we are monotheistic people, as in we have only one God. ನಾವಿವತ್ತು ಕಲಿತೆವು ನಮಗೆ ಒಂದೇ ದೇವರಿದ್ದಾರೆ ಮತ್ತು ಅದು ಏಕೇಶ್ವರವಾದಂತಹ ದೇವರು ಎಂಬ. Okay, so only one God, but his nature is Trinity. ಆದ್ರೆ ಆತನ ಸ್ವಭಾವ ತ್ರೈಕತ್ವ. Okay, so from eternity he exists in three persons. ನಿತ್ಯತ್ವದಿಂದ ಆತನು ಮೂರು ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ದಾರೆ. Okay, there is no beginning or end for God. ಇದಕ್ಕೆ ದೇವರಿಗೆ ಪ್ರಾರಂಭ ಮತ್ತು ಅಂತ್ಯ ಎಂಬುದಾಗಿ ಇಲ್ಲ. Okay, Father, Son and the Holy Spirit. ತಂದೆ, ಮಗ ಮತ್ತು ಪರಿಶುದ್ಧಾತ್ಮ. Praise the Lord. Praise the Lord. So in the first verse of the Bible itself we see, ದೇವರ ಮೊದಲನೇ ಸತ್ಯವೇದದ ಮೊದಲನೇ ವಚನದಲ್ಲಿ ನಾವು ನೋಡೋದಾದ್ರೆ, in the beginning God created ಮೊದಲದಾಗಿ ದೇವರು heavens and the earth. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. Okay, and in the second verse what we see, ಎರಡನೇ ವಚನದಲ್ಲಿ ಏನು the ನೋಡ್ತೇವೆ? Spirit of God was hovering upon the ದೇವರ waters. ಆತ್ಮವು ಚಲಿಸುತ್ತಾ ಇತ್ತು, ನೀರಿನ ಮೇಲೆ ಚಲಿಸುತ್ತಾ Okay, ಇತ್ತು. and darkness was deep on the face of the earth. ಮತ್ತು ಕತ್ತಲೆಯು ಆವರಿಸುತ್ತಾ ಇತ್ತು ಎಂಬುದಾಗಿ. Okay, praise God. Praise So in the God. beginning itself we see the introduction of the Holy Spirit. ಮೊದಲನೇದಾಗಿ ನಾವು ನೋಡ್ತೇವೆ ಪವಿತ್ರಾತ್ಮನ ಒಂದು ಇಂಟ್ರೊಡಕ್ಷನ್ ಸತ್ಯವೇದದ ಮೊದಲನೇ ವಚನದಲ್ಲಿ ಪ್ರಾರಂಭದಲ್ಲಿ Okay, the same introduction or the same beginning, the explanation of the beginning, John Gospel says that in the beginning was the Word, and Word was with God, and Word was God. ಅದೇ ಪ್ರಾರಂಭ ನಾವು ನೋಡ್ತೇವೆ ಯೋಹಾನನ ಪುಸ್ತಕದಲ್ಲಿ ಬರೆದಿರುವಂತದ್ದು, ಸುವಾರ್ತೆಯಲ್ಲಿ ಬರೆದಿರುವಂತದ್ದು. ದೇವರು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರೇ ಆಗಿತ್ತು ಎಂಬುದಾಗಿ. Hallelujah, praise God. So Gospels and the Bible itself presents the Trinity. ಸತ್ಯವೇದ ಮತ್ತು ಸುವಾರ್ತೆ ಪುಸ್ತಕಗಳು ಒಂದು ತ್ರೈಕತ್ವವನ್ನು ಪ್ರದರ್ಶಿಸುವಂತದ್ದಾಗಿದೆ. Hallelujah. Hallelujah. So anybody has any doubt about if Father is God or not? ಯಾರಿಗಾದ್ರೂ ಸಂದೇಹವಿದೆಯೋ ತಂದೆ ಮಗನೋ ತಂದೆ ದೇವರ ಅಲ್ವಾ ಅಂತ? ತಂದೆ ದೇವರ ಅಲ್ವಾ? So anybody has any doubt? ಎಫೆಸಿ ಪತ್ರಿಕೆ 1ನೇ ಅಧ್ಯಾಯ 16-17 ವಚನದಲ್ಲಿ ಪಾಸ್ಟರ್ ಹೇಳಿದ್ರಲ್ಲ, ಅಲ್ಲಿ ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನಿಗೂ ಸಹ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಸಹ ದೇವರು ಎಂಬುದಾಗಿ ಹೇಳಲ್ಪಟ್ಟ ಹಾಗೆ ನಮಗೆ ನೋಡ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಸಹ ದೇವರು ಅಂತ ನಾವು ಹೇಳ್ತೇವೆ, ಗಾಡ್ ದ ಸನ್ ಅಂತೇಳಿ, ಅಂದ್ರೆ ಕುಮಾರನಾದ ದೇವರು ಅಂತೇಳಿ. ಹಾಗಾದ್ರೆ ಈ ಯೇಸು ಸ್ವಾಮಿಗೆ ಸಹ ತಂದೆಯಾದ ದೇವರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದಲ್ಲ, ಇದು ಸ್ವಲ್ಪ ಕ್ಲಿಯರ್ ಮಾಡಬೇಕು. Praise the Lord. Praise the Lord. Okay, let's turn our Bibles to 1 Peter 1:2. ಮೊದಲನೇ ಪೇತ್ರ 1:2 ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ. Okay, let's read 1 Peter 1:2. We are chosen according to the foreknowledge of God the Father ಎಂಬುದಾಗಿ ಬರೆಯಲ್ಪಟ್ಟಿದೆ, right? So foreknowledge of God the Father, ತಂದೆಯಾದ ದೇವರ ಭವಿಷ್ಯ ಜ್ಞಾನದ ಪ್ರಕಾರ. Praise God. So Father God has the knowledge about the future and he has chosen us. That's what it means. ತಂದೆ ದೇವರಿಗೆ ಭವಿಷ್ಯದ ಜ್ಞಾನವಿದೆ, ಆದುದರಿಂದ ಆತ ನಮ್ಮನ್ನು ಆರಿಸಿದ್ದಾನೆ ಎಂಬುದಾಗಿ ನಮಗೆ ಗೊತ್ತು. Okay, praise the Lord. Praise the Lord. So last time we were reading about the Father, Son and the Holy Spirit. ಹಿಂದಿನ ವಾರ ನಾವು ತಂದೆ ಮಗ ಪರಿಶುದ್ಧಾತ್ಮನ ಬಗ್ಗೆ ಓದುತ್ತಾ ಇದ್ವಿ. Okay, we learned that Father is the source of everything, right? ತಂದೆ ಎಲ್ಲದರ ಮೂಲ ಎಂಬುದಾಗಿ ನಾವು ಕಲ್ತ್ವಿ. Okay, and Son is what? ಮಗನೇನಾಗಿದ್ದಾನೆ, ಆತನು ಒಂದು ಅಭಿವ್ಯಕ್ತಿಸುವಾತನು ಎಂಬುದಾಗಿ. Okay, is the expression of the invisible God. ತಂದೆಯಾದ ಕಣ್ಣಿಗೆ ಕಾಣದಂತಹ ತಂದೆಯಾದ ದೇವರ ಅಭಿವ್ಯಕ್ತಿನೇ ಎಂಬುದಾಗಿ ನಾವು ಮಗನ ಕುರಿತಾಗಿ ಕಲ್ತ್ವಿ. Or the image of the invisible God. ಅಥವಾ ದೇವರ ಒಂದು ಅದೃಶ್ಯ ಸ್ವರೂಪನಾದ ದೇವರ ಪ್ರತಿರೂಪವಾಗಿದ್ದಾನೆ. Praise the Lord. And the Holy Spirit is a transmitter. ಮತ್ತು ಪವಿತ್ರಾತ್ಮರು ಪ್ರಸಾರಣೆ ಮಾಡುವವರು ಎಂಬುದಾಗಿ. Okay, praise God. So here to support that scripture, ಈ ಒಂದು ವಚನಗಳನ್ನು ಹೇಳಿದವಲ್ಲ, ಅದರ ಆಧಾರ ನೋಡೋದಾದ್ರೆ ನಾವು in the 1 Peter 1:2 it says that we are the choice of whom? The Father God. ಮೊದಲನೇ ಪೇತ್ರ 1:2 ಏನ್ ಬರೆಯಲ್ಪಟ್ಟಿದೆ? ತಂದೆಯಾದ ದೇವರ ಭವಿಷ್ಯ ಜ್ಞಾನದ ಪ್ರಕಾರ ನಾವು ಆತನಿಂದ ಆರಿಸಲ್ಪಟ್ಟಿದ್ದೇವೆ. Hallelujah, praise God. ಯಾರು ನಮ್ಮನ್ನು ಆರಿಸಿಕೊಂಡಿದ್ದಾನೆ? ತಂದೆಯಾದ ದೇವರು, ರೈಟ್? ಆತನ ಭವಿಷ್ಯ ಜ್ಞಾನದಿಂದ. Praise the Lord. Hallelujah. ಅದು ಇಂಗ್ಲಿಷ್ ಅಲ್ಲಿ foreknowledge of God the Father ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, why I am sharing this is ನಾನು ಯಾಕೆ ಇದನ್ನು ಹಂಚ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರೆ, just to reconfirm that Father God is God. ತಂದೆಯಾದ ದೇವರು ನಿಜವಾಗಿ ದೇವರು ಎಂಬುದಾಗಿ ಹೇಳುವುದಕ್ಕೋಸ್ಕರ ನಾನು ಇದು ಹೇಳ್ತಾ ಇದ್ದೇನೆ. Okay, so now the question is, Son is God or not? ಮಗನು ದೇವರು ಅಲ್ವೋ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿದೆ.
So, for the Son or for Jesus Christ, ಯೇಸು ಕ್ರಿಸ್ತನಿಗೆ Father God is God. That's what is written like that. ತಂದೆಯಾದ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, so let's try to answer these ಈ questions. ಪ್ರಶ್ನೆ ಉತ್ತರಿಸೋಣ. Okay, actually there are 7 questions that come when you talk about Jesus ನಾವು Christ. ಯೇಸು ಸ್ವಾಮಿಯ ಕುರಿತಾಗಿ ಮಾತನಾಡುವಾಗ 7 ಪ್ರಶ್ನೆಗಳು ಸಾಮಾನ್ಯವಾಗಿ So ಬರುತ್ತೆ. first question is, ಮೊದಲನೇ ಪ್ರಶ್ನೆ, where is the word Trinity in the Bible? ಬೈಬಲ್ ಅಲ್ಲಿ ತ್ರೈಕತ್ವ ಎಲ್ಲಿದೆ? Okay, first up, and this one sounds really powerful on the surface. If this doctrine is so central, so important, then why isn't the word Trinity even in the Bible, right? It seems like a pretty big omission. It's a fair question. Let's hang on to that one. Then, they'll often point to Jesus' own words to try and trip you up. In John 17, Jesus is praying and he calls the Father the only true God. So the question becomes, well, how can Jesus also be God if he himself said the Father is the only one? And that leads right into the next challenge, which builds on the same idea. People will point you to John 14, where Jesus says flat out, "My Father is greater than I." That sounds like a pretty open and shut case against Jesus being equal with God, doesn't it? And then we get to the logical puzzles. We see Jesus praying all the time in the Gospels. So if Jesus is God, who in the world was he talking to? Is that God praying to God? It sounds like a complete contradiction, a real head-scratcher. Next is the common sense argument. I mean, in our everyday experience, a son is always a different person from his father. It's just how it works. So people will ask, if Jesus is the Son of God, how could he possibly be God? Then they'll pull out a very specific verse, Colossians 1:15, which calls Jesus the firstborn over all creation. And a lot of people will read that and say, see, it says it right there. He was born, meaning he was created. He was the first thing God made. And finally, the question that many people think is the knockout punch. If Jesus really was God, why all the mystery? Why didn't he just stand up and say, clearly, in simple words, I am God? The fact that he never says that exact sentence is often used as the ultimate proof against his deity. Okay, those are some genuinely tough questions. And to answer them, we can't just play theological whack-a-mole, jumping from verse to verse. We have to do something much more important first. We have to build the proper biblical foundation of what the Trinity actually is. First things first, the absolute non-negotiable starting point for this whole conversation is that there is only one God. The Bible is relentless on this point. God himself says through Isaiah, "Before me no God was formed, besides me there is no God." Any teaching that messes with this one God foundation is, by definition, not biblical, period. So where does this word Trinity come from? Well, it's just a mashup of tri, meaning three, and unity, meaning one. And here's the most crucial distinction you have to get. The Trinity is not the belief in three gods. That would be a contradiction. It's the belief in three distinct persons who share one single, undivided divine being. This little chart here is a perfect way to visualize it. I like to think of it as 3 who's and 1 what. The Son is God, the Father is God, the Holy Spirit is God. That's the what, the one single divine nature. But, and this is key, the Son is not the Father. The Father is not the Spirit, and the Spirit is not the Son. Those are the who's, the 3 distinct persons. So, okay, that's the framework. But does the Bible itself actually build this case? Does it force us into this conclusion? Well, let's look at the evidence for each person of the Godhead, and we'll start with the Son, Jesus. When it comes to Jesus, Scripture is incredibly direct. Colossians 2:9 says that in Christ, the whole fullness of deity, not just a spark of it, not a piece of it, but the complete, 100% undiluted essence of God, lives in a physical body. It doesn't get much clearer than that. Now, this is going to sound a little nerdy, but stick with me because it's awesome. This isn't just about interpretation. It's baked into the very grammar of the New Testament Greek. There's a rule called Granville-Sharp's rule, and when you apply it to Titus 2:13, it makes it grammatically impossible for God and Savior to be 2 different beings. The sentence structure itself forces them to refer to the exact same person, Jesus Christ. It's like a grammatical lock. But the most powerful proof comes from Jesus' own mouth. In John chapter 8, he's in this intense debate, and he drops this bombshell. Before Abraham was, I am. Now, he wasn't just saying he was really old. No, I am was the sacred personal name of God from the burning bush in the Old Testament. And his audience knew exactly what he was doing. He was claiming to be Yahweh, and that's why they immediately picked up stones to kill him for blasphemy. Okay, so what about the Holy Spirit? Is he God too? Well, let's look at this story in the book of Acts. Peter is confronting a guy named Ananias. In one verse, Peter says, "You have lied to the Holy Spirit." Then, in the very next breath, he says,
You have not lied to man, but to God. You see what he did there? Lying to the Holy Spirit is lying to God. Peter makes a direct one-to-one equation. And another really important point, the Holy Spirit isn't some cosmic energy, like the Force in Star Wars. The Bible describes him as a person. He speaks. He can be grieved. You can't grieve a lightning bolt. He can be insulted. He testifies. He guides. These are all things that apply to a person, not an impersonal power. All right, so now that we've laid that foundation, one God, eternally existing as three distinct persons, let's circle all the way back to those 7 tough challenges from the beginning and see how they look now. So that first question, why isn't the word Trinity in the Bible? Well, the word Bible isn't in the Bible either. We use words to describe concepts that are clearly taught. The idea of the triunity is woven all through Scripture. Next, Jesus saying, "The Father is greater." That's about role, not being. During his time on earth, Jesus voluntarily submitted to the Father's authority. It's a statement about his function, not a denial of his deity. What about firstborn of all creation? In that culture, firstborn was a title of rank and preeminence. It meant he was the supreme ruler over creation. And the very next verses say that by him all things were created, so he can't be a creature. And finally, why didn't he just say, "I am God"? He did, but in a way that was far more explosive in his context. By using the divine name "I am," he was making the most direct claim to deity his audience could imagine, and their reaction proves it. And honestly, if you want one verse that wraps this whole thing up perfectly, it's Jesus' final command. He says to baptize people in the name, notice that singular, one name, of the Father and of the Son and of the Holy Spirit. It's the perfect picture. One singular divine name, shared equally by 3 distinct persons. That's There is no word Trinity in the Bible. ತ್ರೈಕತ್ವ ಎಂಬ ಪದ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. God is omniscient, right? ಅಂದ್ರೆ ಸರ್ವಜ್ಞಾನಿ. ಎಲ್ಲ ಕಡೆ ಇರುವ ಆತನಾಗಿದ್ದಾನೆ. Okay, ಸರ್ವಜ್ಞಾನಿ. ಸರ್ವಜ್ಞಾನಿ ಅಥವಾ ಎಲ್ಲವನ್ನು ತಿಳ್ಕೊಂಡು ಆತನು. Or God is omnipresent, right? ಅಥವಾ ಎಲ್ಲ ಕಡೆ ಇರುವ ಆತನು ಎಂಬುದಾಗಿ. You agree with that? ನೀವೆಲ್ಲರೂ ಇದಕ್ಕೆ ಒಪ್ತೀರಾ? ಆ ಪದ ಎಲ್ಲಿದೆ ಬೈಬಲ್ ಅಲ್ಲಿ? ಆ ಸತ್ಯವೇದದಲ್ಲಿ ಆ ಪದವು ಎಲ್ಲಿಯಾದ್ರೂ ಇದೆಯಾ? He is there everywhere ಎಂಬುದಾಗಿ, right? So but omniscient ಎಂಬ ಪದವೇ ಬೈಬಲ್ ಅಲ್ಲಿ ಇಲ್ಲ, right? ಅದರ ಎಕ್ಸ್ಪ್ಲನೇಷನ್ ಇದೆ. Okay, so the word omniscient is not in the Bible, right? But its explanation is there. That means that ದೇವರು ಸರ್ವಜ್ಞಾನಿ ಎಂಬುದಾಗಿ ನಮಗೆ ತಿಳಿದಿದೆ ಬೈಬಲ್ ಇಂದಾಗಿ, ರೈಟ್? ಸರ್ವಜ್ಞಾನಿ ಅಂದ್ರೆ ಆ ಪದವು ಇದೆಯಲ್ಲ, ಆ ಪದವು ಬೈಬಲ್ ಅಲ್ಲಿ ಇಲ್ಲ. Okay, the word omniscient is not in the Bible, but we all know that he is ಸರ್ವಜ್ಞಾನಿ, right? You are accepting that? ದೇವರು ಸರ್ವಜ್ಞಾನಿ ಎಂಬುದಾಗಿ ನೀವೆಲ್ಲರೂ ಒಪ್ತೀರಾ? Okay, all right. So omnipresent ಕೂಡ ಹಾಗಿವೆ, right? He is there everywhere. ಅಂದ್ರೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಸಹ ಇದ್ದಾರೆ, ಅಲ್ಲಿ ನೋಡಿದ ಅಲ್ಲಿ ಸಹ ಇದ್ದಾರೆ, ಎಲ್ಲಿಗೋದ್ರು ಅಲ್ಲಿ, ಐ ಮೀನ್ ದಾವಿದನ್ ಬರಿತಾನಲ್ಲ, ನಾನು ಆಳವಾದ ಸ್ಥಳಕ್ಕೆ ಹೋದ್ರು ಕೂಡ ಅಲ್ಲಿ ಇದ್ದಾನೆ, ಮೇಲಾದ ಬೆಟ್ಟದಲ್ಲಿ ನಾನು ಸಂಚರಿಸಿದಲು ಅಲ್ಲಿ ಕೂಡ ಇದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಸೊ ಗಾಡ್ ಇಸ್ ಎವ್ರಿವೇರ್, ಬಟ್ ದ ವರ್ಡ್ ಆಮ್ನಿಪ್ರೆಸೆಂಟ್ ಇಸ್ ನಾಟ್ ದೇರ್ ಇನ್ ದ ಬೈಬಲ್. ಓಕೆ, ಆಮ್ನಿಪ್ರೆಸೆಂಟ್ ಎಂಬ ಒಂದು ವರ್ಡ್ ಸತ್ಯವೇದದಲ್ಲಿ ಇಲ್ಲ. ಓಕೆ, ಬಟ್ ವಿ ಆಲ್ ಅಕ್ಸೆಪ್ಟ್ ದಟ್. ಆದ್ರೆ ಇದನ್ನೆಲ್ಲ ನಾವು ಅರ್ಥೈಸ್ತೇವೆ, ಅದನ್ನು ಸ್ವೀಕರಿಸ್ತೇವೆ ಕೂಡ. ಬಿಕಾಸ್ ಯಾಕೆ? these are the words used to describe one concept. ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ವಿವರಿಸಲಿಕ್ಕೋಸ್ಕರ ಎಲ್ಲ ಪದಗಳನ್ನ ನಾವು ಉಪಯೋಗಿಸ್ತೇವೆ. ಓಕೆ, these are not in the Bible. The word is not in the Bible, but concept is in the Bible. ಕಾನ್ಸೆಪ್ಟ್ ಸತ್ಯವೇದದಲ್ಲಿ ಇದೆ, ಆದ್ರೆ ಆ ವರ್ಡ್ ಬೈಬಲ್ ಅಲ್ಲಿ ಇಲ್ಲ. ಇನ್ ದ ಸೇಮ್ ವೇ ಸರ್ವವ್ಯಾಪಿ ಎಂಬುದಾಗಿ ಬೈಬಲ್ ಅಲ್ಲಿ ಎಲ್ಲಾ ಕಡೆ ಅದರ ಕುರಿತಾಗಿ ವಿವರಣೆಗಳಿದೆ, ರೈಟ್? ಆದ್ರೆ ಆ ಪದವಿಲ್ಲ, ಸರ್ವವ್ಯಾಪಿ ಎಂಬ ಪದವು ಇಲ್ಲ, ರೈಟ್? ಓಕೆ, ಇನ್ ದ ಸೇಮ್ ವೇ ಅದೇ ರೀತಿಯಾಗಿ ಟ್ರಿನಿಟಿ ವರ್ಡ್ ಇಸ್ ನಾಟ್ ದೇರ್. ತ್ರೈಕತ್ವ ಎಂಬ ಪದ ಕೂಡ ಸತ್ಯವೇದದಲ್ಲಿ ಇಲ್ಲ. ಬಟ್ ಟ್ರಿನಿಟಿ ಇಸ್ ಸೀನ್ ಫ್ರಮ್ ಬಿಗಿನಿಂಗ್ ಟಿಲ್ ದಿ ಎಂಡ್. ಆದ್ರೆ ತ್ರೈಕತ್ವ ಪ್ರಾರಂಭದಿಂದ ಕೊನೆಯವರೆಗೆ ನಾವು ನೋಡುತ್ತಲೇ ಇದ್ದೇವೆ. Hallelujah. Hallelujah. Praise the Lord. Praise the Lord. Okay, so if Jesus is saying that Father is my God, right? When he expresses, he is the only true God, he says. ಯೇಸು ಸ್ವಾಮಿ ಹೇಳುವಾಗ ಹೇಳ್ತಾರೆ ತನ್ನ ಶಿಷ್ಯರ ಜೊತೆ, ಆತನು ನಿಜವಾದ ದೇವರು, ಆತನೇ ನನ್ನ ದೇವರು ಎಂಬುದಾಗಿ. Okay, let's read John 17:3. ಯೋಹಾನ 17:3 ಓದೋಣ. Okay, John 17:3. ಒಬ್ಬನೇ ಸತ್ಯ ದೇವರು ಆಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. Hallelujah. Praise the Lord. Amen. So when Jesus said that Father is the only one true God, ಯೇಸು ಸ್ವಾಮಿ ತಂದೆ ಒಬ್ಬನೇ ನಿಜವಾದ ದೇವರು, ಸತ್ಯವಾದ ದೇವರು ಎಂಬುದಾಗಿ ಹೇಳಿದಾಗ, ನೀನು ಕಲಿಸಿಕೊಟ್ಟ ಯೇಸು ಕ್ರಿಸ್ತನ್, right? So Father God is a true God and Jesus is sent by true God. That's what the
it looks like the meaning is like that. ಇದು ಹೇಗೆ ಕಾಣ್ತದೆ ಎಂಬುದಾಗಿ ಹೇಳಿದ್ರೆ ತಂದೆಯಾದ ದೇವರೇ ನಿಜವಾದ ದೇವರು, ನೀನು ಕಳಿಸಿಕೊಟ್ಟ ದೇವರು ನಿಜವಾದ ದೇವರು, ನಿತ್ಯ ದೇವರು ಎಂಬುದಾಗಿ. Hallelujah. Praise God. Praise the Lord. So when we read only that portion, ನಾವು ಆ ಪೋರ್ಷನ್ ಮಾತ್ರ ಓದುವಾಗ, ಆ ಭಾಗವನ್ನು ಮಾತ್ರ ಓದುವಾಗ it looks like Jesus is calling Father as a true God. ತಂದೆಯನ್ನ ಸತ್ಯವಾದ ದೇವರು ಯೇಸು ಕರೆಯುತ್ತಾನೆ ಎಂಬುದಾಗಿ ನಮಗೆ ಅರ್ಥೈಸುತ್ತದೆ, ಗ್ರಹಿಕೆ ಆಗ್ತದೆ. But whenever Jesus says true God, ಆದ್ರೆ ಯೇಸು ಸ್ವಾಮಿ ಸತ್ಯ ದೇವರು ಎಂಬುದಾಗಿ ಹೇಳಿದಾಗ, when anybody says God in the Bible, ಯಾರಾದ್ರೂ ದೇವರು ಎಂಬುದಾಗಿ ಬೈಬಲ್ ಅಲ್ಲಿ ಹೇಳಿದಾಗ they are talking about Father, Son and the Holy Spirit, not only Father. ಅವರು ತಂದೆ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ, ತಂದೆ ಮಗ ಪರಿಶುದ್ಧಾತ್ಮನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ. So when we say God, who is God? ನಾವು ದೇವರು ಎಂಬುದಾಗಿ ಹೇಳಿದಾಗ ಯಾರು ದೇವರು? Father, Son and ತಂದೆ ಮಗ ಪರಿಶುದ್ಧಾತ್ಮ. Praise the Lord. Praise the Lord. And secondly, ಎರಡನೇದಾಗಿ, when Jesus came to this earth, he came as a human being. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಮನುಷ್ಯ ಅವತಾರ ಧರಿಸಿಕೊಂಡು ಬಂದಿದ್ದಾರೆ. He is fully divine, he is God. ಆತನು ಸಂಪೂರ್ಣವಾಗಿ ದೈವತ್ವವನ್ನು ಹೊಂದಿದ ಆತನು. Who is he? He is the Son, eternal Son. ಆತನು ನಿತ್ಯತ್ವದ ಮಗನು. Okay, God the Son came to this earth as human being. ದೇವರು ಮಗನೋಪಾದಿಯಲ್ಲಿ ದೇವರು ಮಗನಾಗಿರುವಂತ ದೇವರು ಮನುಷ್ಯನ ಅವತಾರ ಧರಿಸಿ ಲೋಕಕ್ಕೆ ಬಂದನು. Praise the Lord. He is fully God, fully divine. ಸಂಪೂರ್ಣವಾಗಿ ದೇವರೇ ಹೌದು. But Bible says, ಅರೆ ಸತ್ಯವೇದ ಹೇಳ್ತದೆ, he left his position of glory. ಆತನು ಮಹಿಮೆಯ ತನ್ನ ಪದವಿಯನ್ನು ಬಿಟ್ಟು. What is his position of glory? ಆತನ ಮಹಿಮೆಯ ಪದವಿ ಯಾವುದು? God the Son. ಮಗನಾದಂತಹ ದೇವರು. Right? So his glory, he left his glory and came as a human being. ಆತನು ತನ್ನ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನ ಉಪಾದಿಯಲ್ಲಿ ಬಂದನು. Okay, as a human being, ಮನುಷ್ಯನಾಗಿ he is praying to Father God. ಆತನು ತನ್ನ ತಂದೆಯಾದ ದೇವರ ಬಳಿ ಪ್ರಾರ್ಥಿಸುತ್ತಾನೆ. Hallelujah. Hallelujah. Praise God. So when Jesus says, "Oh Father, my Father," ಯೇಸು ಸ್ವಾಮಿ ತಂದೆ ನನ್ನ ದೇವರೇ ಎಂಬುದಾಗಿ ಹೇಳಿದಾಗ, okay, it is his humanity talking. ಆತನ ಮನುಷ್ಯತ್ವ ಮಾತನಾಡುತ್ತಾ ಇದೆ, ಮನುಷ್ಯತ್ವ ಮಾತನಾಡ್ತಾ ಇದೆ ಎಂಬುದಾಗಿ ಅರ್ಥ. Praise the Lord. So as a human he is praying. ಮನುಷ್ಯನಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. But his nature is divine and human both. ಆದರೆ ನೀವು ಅರ್ಥೈಸಬೇಕಾದ ಸಂಗತಿ, ಆತನ ಒಂದು ಸ್ವಭಾವ ದೈವಿಕವಾದಂತ ಸ್ವಭಾವ ಮತ್ತು ಮನುಷ್ಯನು ಕೂಡ ಆತನಾಗಿದ್ದಾನೆ. Okay, I am not simply saying this. ನಾನು ಸುಮ್ಮನೆ ಇದನ್ನ ಹೇಳ್ತಾ ಇಲ್ಲ. We'll read in the Bible. ನಾವು ಸತ್ಯವೇದದಲ್ಲಿ ಇದನ್ನು ಓದೋಣ. John 1:14, let's read. ಯೋಹಾನ 1:14 ಓದೋಣ. John 1:14. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. Hallelujah. Praise the Lord. Praise the Lord. ವಾಕ್ಯವೆಂಬಾತನು, right? He's the word. ವಾಕ್ಯವೆಂಬಾತನು. Okay, the word was with God and word was God, right? ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರು ಆಗಿತ್ತು. Okay, and what did he do? He became flesh. ಆ ವಾಕ್ಯವೆಂಬವನು ನರವತಾರ ಧರಿಸಿದನು. Praise God. The word became flesh. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. This is the main proof that that word, the God or the Son who came down to this earth in the form of human being. ಇದೇ ಒಂದು ಸಾಕ್ಷಿಯಾಗಿದೆ, ಆ ದೇವರು ಮಗನ ಪಾದಿಯಲ್ಲಿದ್ದಂತಹ ದೇವರು, ಮಗನ ಅವತಾರ ಧರಿಸಿದಂತ ದೇವರು ಲೋಕಕ್ಕೆ ಮನುಷ್ಯನ ಉಪಾದಿಯಲ್ಲಿ ಬಂದನು. Praise the Lord. Praise the Lord. Are you all here with me? ನೀವೆಲ್ಲರೂ ಇಲ್ಲಿದ್ದೀರಾ? Okay, this is the first proof that Jesus is God. ಇದೇ ಒಂದು ಮೊದಲೇ ಸಾಕ್ಷಿಯಾಗಿದೆ, ದೇವರೇ ಯೇಸು ಸ್ವಾಮಿ ದೇವರೆಂಬುದಾಗಿ. Okay, but there is one more question. ಇನ್ನೊಂದು ಪ್ರಶ್ನೆ ಇದೆ. If Jesus is God, he should have told everybody, I am God. ಯೇಸು ಸ್ವಾಮಿ ದೇವರಾಗಿದ್ರೆ ಆತನೆಲ್ಲರಿಗೆ ಹೇಳಬೇಕಾಗಿತ್ತು, ನಾನೇ ದೇವರೆಂಬುದಾಗಿ. Okay, that also there. ಅದು ಸಹ ಇದೆ. John 8:58. ಯೋಹಾನ 8:58. ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆನಿಂದಲೂ ನಾನು ಇದ್ದೇನೆ. Praise the Lord. Praise the Lord. ಈ ವಚನ ನಾವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ತೆಲುಗಲ್ಲಿ ಓದಾದ್ರೆ ಅಬ್ರಹಾಮಕ್ಕಿಂತ ಮುಂಚೆ ನಾನು ಇದ್ದೇನೆ ಎಂಬುದಾಗಿ ತುಂಬಾ ಸುಲಭವಾಗಿ ಹೇಳಿದಾಗೆ ಕಾಣ್ತದೆ, ರೈಟ್? ಇಟ್ ಲುಕ್ಸ್ ಲೈಕ್ ಇಟ್ಸ್ ಅ ನಾರ್ಮಲ್ ಸ್ಟೇಟ್ಮೆಂಟ್. ಬಟ್ ಇಫ್ ಯು ರೀಡ್ ದ ಗ್ರೀಕ್ ವರ್ಡ್ ದೇರ್, ಇಲ್ಲಿ ಬರೆದಿರುವಂತಹ ಗ್ರೀಕ್ ಭಾಷಾಂತರ ನಾವು ನೋಡೋದಾದ್ರೆ, ಓಕೆ, ಜೀಸಸ್ ಯೂಸ್ಡ್ ಒನ್ ವೆರಿ ಸ್ಪೆಷಲ್ ವರ್ಡ್. ಯೇಸು ಸ್ವಾಮಿ ಇಲ್ಲಿ ಒಂದು ಸ್ಪೆಷಲ್ ಪದವನ್ನು ಉಪಯೋಗಿಸ್ತಾರೆ. ಇಟ್ ಈಸ್ ಈಗೋ ಇಮಿ. ಈಗೋ ಇಮಿ ಎಂಬ ಒಂದು ಗ್ರೀಕ್ ಪದ. ಈಗೋ ಅಂದ್ರೆ ಎಲ್ಲರಿಗೂ ಗೊತ್ತುಂಟಲ್ಲ, ಸ್ವ ಎಂಬುದಾಗಿ, ರೈಟ್? ಈಗೋ ಇಮಿ, EIMI, ಈಗೋ ಇಮಿ, ರೈಟ್? He used this word ego imi. ಈಗೋ ಇಮಿ ಎಂಬ ಒಂದು ಪದವನ್ನು ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. He said that before Abraham was ego imi. ಅಬ್ರಹಾಮಕ್ಕಿಂತ ಮುಂಚಿತವಾಗಿ ಈಗೋ ಇಮಿ ಎಂಬುದಾಗಿ. Okay, the moment those people, the Jewish people heard this word, ಈ ಯೆಹೂದ್ಯರು ಈ ವರ್ಡ್ ಅನ್ನು ಕೇಳಿದ ಕೂಡಲೇ they took stones and started to throw at him. ಅವರು ಆ ಕಲ್ಲನ್ನು ತೆಗೆದು ಎಸೆಲಿಕ್ಕೆ ಶುರು ಮಾಡ್ತಾರೆ. You know why they did like that? ಯಾಕೆ ಅವರು ಮಾಡ್ತಾರೆ ಗೊತ್ತಾ? The word ego imi means he is, I am the God. ಈಗೋ ಇಮಿ ಎಂಬ ಒಂದು ಅರ್ಥ ಎಂಬುದಾಗಿ ಹೇಳಿದ್ರೆ, ನಾನು ಎಂಬ ಪದಕ್ಕೆ ಈಗೋ ಇಮಿ ಎಂಬುದಾಗಿ ಅರ್ಥವನ್ನು ಕೊಡಲ್ಪಟ್ಟಿದೆ. Praise God. This word is used only for God. ಈ ಪದ ದೇವರಿಗೆ ಮಾತ್ರ ಉಪಯೋಗಿಸಲ್ಪಟ್ಟಂತ ಪದ. In Kannada, Telugu, English, it is just written that before Abraham was, I am, right? I was there, like that. ಈ ಎಲ್ಲ ಭಾಷೆಗಳಲ್ಲಿ ನಾವು ನೋಡಿದರೆ ಕನ್ನಡ, ತೆಲುಗು, ಅಬ್ರಹಾಮಕ್ಕಿಂತ ಮುಂಚಿತವಾಗಿ ನಾನು ಇದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದ್ದಲ್ಲ. Okay, but in Greek, the original word what Jesus was saying is that before Abraham
ego imi, that means I am the God who was there before Abraham. That's what he's saying. ಅಬ್ರಹಾಮಕ್ಕಿಂತ ಮುಂಚಿತವಾಗಿ ನಾನು ಇದ್ದೆ ಎಂಬುದಾಗಿ Okay. ಬರೆಯಲ್ಪಟ್ಟಿದೆ, ಅಂದ್ರೆ ಈಗೋ ಇಮಿ ಎಂಬುದಾಗಿ. Praise the Lord. Praise the Lord. This is the same Hebrew word that is used is ಇದಕ್ಕೆ ಉಪಯೋಗಿಸಲ್ಪಟ್ಟಂತಹ ಇಬ್ರಿಯ ಪದ ಈ ಪದವು ಹೇಗೆ ಹೇಳ್ಬೇಕಂತ ನಮ್ಗೆ ಯಾರಾದ್ರೂ ಓದ್ಬೋದಾ? EHYEH ಎ ಓಕೆ ಎ ಎಂಬುದಾಗಿ. Okay, that's what ego imi means. ಅಂದ್ರೆ ಈಗೋ ಇಮಿ ಅಂದ್ರೆ ಅದೇ ಅರ್ಥ, ಬಟ್ ಇದು In the ಇಬ್ರಿಯ Old ಭಾಷೆಯಲ್ಲಿ. Testament, only Jehovah used this word. ಹಳೆ ಒಡಂಬಡಿಕೆಯಲ್ಲಿ ಜೆಹೋವ ಮಾತ್ರ ಈ ಪದವನ್ನು ಉಪಯೋಗಿಸಿರುತ್ತಾರೆ. Praise God. Praise the Lord. When God introduced himself to Moses, ದೇವರು ತನ್ನನ್ನೇ ಮೋಶೆಗೆ ಇಂಟ್ರೊಡ್ಯೂಸ್ ಮಾಡಿದಾಗ, ಪರಿಚಯಿಸಿಕೊಟ್ಟಾಗ, who are you, God? What can I tell to my ನೀನ್ people? ಯಾರು ಎಂಬುದಾಗಿ ನಾನು ನನ್ನ ಜನರಿಗೆ ಹೋಗಿ ಹೇಳಲಿ ಎಂಬುದಾಗಿ ಮೋಶೆ God ಪ್ರಶ್ನಿಸಿದಾಗ, said, go and tell them, yeah, ದೇವರು ಹೇಳ್ತಾರೆ, ನೀನ್ ಹೋಗಿ ಅವರಿಗೆ ಹೇಳು ಯೇ ಎಂಬುದಾಗಿ, or Yahweh. ಅಥವಾ ಯಾವ್ವೇ ಎಂಬುದಾಗಿ. Okay, praise the Lord. Praise the Lord. So Jesus directly said that he is God. ಯೇಸು ಸ್ವಾಮಿ ನೇರವಾಗಿ ಹೇಳಿದ್ರು ಅವರೇ ದೇವರು ಎಂಬುದಾಗಿ. Praise the Lord. Praise the Lord. Okay, let's go to one more scripture. ಇನ್ನೊಂದು ವಚನ ಭಾಗವನ್ನು ಓದೋಣ. John 20:28. ಯೋಹಾನ 20:28. ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. Okay, praise the Lord. Praise the Lord. ತೋಮನ್ ಏನು ಹೇಳಿದಾನೆ? ನನ್ನ ಸ್ವಾಮಿ ಅಂದ್ರೆ ನನ್ನ my Lord. ದೇವರು. Okay, ನನ್ನ ಕರ್ತನು ಎಂಬುದಾಗಿ. ಸ್ವಾಮಿ ಅಂದ್ರೆ ಏನು? ಕರ್ತನು ಎಂಬುದಾಗಿ. ಮತ್ತೆ ನನ್ನ ಸ್ವಾಮಿ ನನ್ನ ದೇವರು, ನನ್ನ ದೇವರು ಎಂಬುದಾಗಿ ಕರೀತಾ ಇದ್ದಾನೆ. ಯಾರು? ತೋಮ. Praise the Lord. So for a Jewish person to call somebody as God is blasphemy. ಯಹೂದ್ಯರಿಗೆ ಯಾರೇನಾದ್ರೂ ದೇವರೆಂಬುದಾಗಿ ಕರೆಯುವುದು ಅದು ಬ್ಲಾಸ್ಫೆಮಿ ಎಂಬುದಾಗಿ, Okay, ದೂಷಣೆ, ದೇವ ದೇವದೂಷಣೆ, ದೂಷಣೆ, right? ದೇವ ದೂಷಣೆ ಮಾಡೋದಕ್ಕೆ ಸಮಾನ. But Thomas is calling in front of other disciples that you are my God. ಆದ್ರೆ ತೋಮನ್ ಕರೆಯುತ್ತಾ ಇದ್ದಾನೆ ಇತರ ಒಂದು ಡಿಸೈಪಲ್ ಶಿಷ್ಯರ ಎದುರು, ನೀನೇ ನನ್ನ ದೇವರು ಎಂಬುದಾಗಿ. Praise God. You are my Lord, you are my God. ನೀನು ನನ್ನ ಕರ್ತನು, ನೀನು ನನ್ನ ದೇವರು ಎಂಬುದಾಗಿ. Praise the Lord. Praise the Lord. And Jesus did not say don't call me God. ಯೇಸು ಸ್ವಾಮಿ ಹೇಳಿಲ್ಲ ನನ್ನ ದೇವರು ಎಂಬುದಾಗಿ ಕರಿಬೇಡ ಎಂಬುದಾಗಿ. ಹೇಳಿದ್ರಾ? ಇಲ್ಲ. He accepted it. He received it. ಆತನ ಅದನ್ನ ಸ್ವೀಕರಿಸ್ತಾನೆ, because he is God. ಯಾಕಂದ್ರೆ ಆತನು ದೇವರು. Praise the Lord. Praise the Lord. Okay, let's read two more scriptures. ಇನ್ನು 2 ವಚನಗಳನ್ನು ಓದೋಣ. Okay, Colossians 2:9. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2:9. Yes. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. Praise the Lord. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. Okay, in Christ, in him the whole fullness of deity dwells bodily. Amen. Okay, so entire the God dwells inside of whom? The Christ. ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ನೆಲೆಸುತ್ತದೆ ಎಂಬುದಾಗಿ ಅರ್ಥ. Praise the Lord. Hallelujah. That's why when anybody asks who is your God, ಯಾರಾದ್ರೂ ನಿಮ್ಮ ದೇವರು ಯಾರು ಎಂಬುದಾಗಿ ಕೇಳಿದಾಗ, don't say Trinity, Father, Son and the Holy Spirit. Just say ತ್ರೈಕತ್ವ, ತಂದೆ, Jesus. ಮಗ ಎಂಬುದಾಗಿ ಹೇಳ್ಬೇಡ, ಯೇಸು ಸ್ವಾಮಿ ಎಂಬುದಾಗಿ ಹೇಳಿ. Praise the Lord. Praise the Lord. Say Jesus. When you say ಯೇಸು Jesus, ಎಂಬುದಾಗಿ ಹೇಳಿ. you are talking about God, the Father, Son and the Holy Spirit. ಯೇಸು ಎಂಬುದಾಗಿ ಹೇಳಿದಾಗ ನೀವು ತಂದೆ, ಮಗ, ಪರಿಶುದ್ಧಾತ್ಮನ ಕುರಿತಾಗಿ ಮಾತನಾಡಿದ ಹಾಗೆ. Praise the Lord. Praise the Lord. Okay, Titus 2:3. ತೀತನು 2:13 sorry. 2:13. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕು. Praise the Lord. ಇಲ್ಲಿ ಯೇಸು ಸ್ವಾಮಿ ಕುರಿತಾಗಿ ಏನಂತ ಬರೆಯಲ್ಪಟ್ಟಿದೆ? The great God and Savior. ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಹಾದೇವರು ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನು. Praise God. So he is not a second level God. ಆತನು ಎರಡನೇ ಹಂತದ ದೇವರಲ್ಲ. Okay, in Trinity there are no levels. ತ್ರೈಕತ್ವದಲ್ಲಿ ಹಂತಗಳಿಲ್ಲ. Okay, Father is the first level, ತಂದೆ Jesus is ಒಂದನೇ second ಹಂತ, level, ಯೇಸು ಸ್ವಾಮಿ ಎರಡನೇ ಹಂತ, ಮಗನು ಎರಡನೇ ಹಂತ ಎಂಬುದಾಗಿಲ್ಲ. Holy Spirit third level, not like that. Okay, he is ಆತನು the great God. ಮಹಾದೇವರು. Okay, and he is our Savior. ಮತ್ತು ಆತನು ನಮ್ಮ ರಕ್ಷಕನು. Praise the Lord. Praise the Lord. Hallelujah. Hallelujah. Are you all with me? ನನ್ನ ಜೊತೆ ಇದ್ದೀರಾ? Okay, finally let's read the words of Jesus Christ himself. Revelation 22. Okay. IRV ಕನ್ನಡದಲ್ಲಿ ದೇವರು ಮತ್ತು ರಕ್ಷಕನಾದ ಯೇಸು. Revelations 22. ಪ್ರಕಟಣೆ 22 12 to 13. 22 12-13 ಓದೋಣ. Okay. ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. Praise the Lord. Praise the Lord. So when Jesus said I am the Alpha and the Omega, right? ಪ್ರಾರಂಭವು ಅಂತ್ಯವೂ ಆಗಿದ್ದೇನೆ, right? He is the beginning and the end. So these are the statements that tell us or reveal to us that Jesus is God. ಈ ಎಲ್ಲ ಒಂದು ವಚನ ಭಾಗದಿಂದ ನಾವು ತಿಳಿಯುತ್ತೇವೆ ತಂದೆ ಆದ ಯೇಸು ಸ್ವಾಮಿ ದೇವರು ಎಂಬುದಾಗಿ. Praise the Lord. Praise the So Lord. here is the truth about the
gospels. ಇಲ್ಲಿ ಸುವಾರ್ತೆಯ ಸತ್ಯತೆಗಳಿವೆ. Know who is your God. ನಿಮ್ಮ ದೇವರು ಯಾರೆಂಬುದಾಗಿ ಮೊದಲನೇದಾಗಿ ತಿಳಿದುಕೊಳ್ಳಿ. Praise the Lord. Praise the Lord. We have only one God. ಆತನು ಒಬ್ಬನೇ ದೇವರಾಗಿದ್ದಾನೆ. His nature is Trinity. ಆತನ ಸ್ವಭಾವವು ತ್ರೈಕತ್ವ. Okay. Trinity means Father, Son and the Holy Spirit. ತ್ರೈಕತ್ವ ಎಂಬುದಾಗಿ ಹೇಳಿದ್ರೆ ತಂದೆ ಮಗ ಪರಿಶುದ್ಧಾತ್ಮ. Okay, and Father is God. ತಂದೆಯಾದ ದೇವರು. Son is God. ಮಗನು ದೇವರು. Okay, Holy Spirit is God. ಪವಿತ್ರಾತ್ಮನು ದೇವರು. But they are not separate. ಆದ್ರೆ ಅವರು ಬೇರೆ ಬೇರೆ ಅಲ್ಲ. Okay, they are three persons. ಅವರು ಮೂರು ವ್ಯಕ್ತಿಗಳು. But together they are God. ಆದ್ರೆ ಜೊತೆಯಾಗಿ ಅವರು ದೇವರಾಗಿದ್ದಾರೆ. Praise the Lord. Hallelujah. Hallelujah. Okay, if you are confused so much, ನಿಮಗೆ ಇನ್ನೂ ಅರ್ಥ ಆಗದಿದ್ದಲ್ಲಿ, to understand this, ಇದನ್ನ ಅರ್ಥ ಆಗಲಿ, I will give you one small explanation. ನಾನು ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. And then we'll go further. ಮತ್ತೆ ನಾವು ಮುಂದುವರಿಸೋಣ. Okay, just the way God created man and woman in his own image, the word of God ತನ್ನ says. ಸ್ವರೂಪದಲ್ಲಿ ದೇವರು ಪುರುಷನನ್ನು ಸ್ತ್ರೀಯನ್ನು ಉಂಟು ಮಾಡಿದ ರೀತಿಯಲ್ಲಿ, Right, Bible says that, right? ಸತ್ಯವೇದ ಹೇಳ್ತದೆ. Okay, just the way God is Trinity, ದೇವರು ತ್ರೈಕತ್ವ ಆದ ರೀತಿಯಲ್ಲಿ we are also tripartite. ನಾವು ಕೂಡ ಟ್ರಿಪಾರ್ಟೈಟ್ ಎಂಬುದಾಗಿ. Tripartite ಅಂದ್ರೆ ಮೂರು ಭಾಗಗಳಿದ್ದಾವೆ ಎಂಬುದಾಗಿ ನಮ್ಮಲ್ಲಿ, right? So we are tripartite beings. ನಾವು ಟ್ರಿಪಾರ್ಟೈಟ್ ಬೀಯಿಂಗ್ಸ್ ಎಂಬುದಾಗಿ ಹೇಳ್ತೇವೆ. Okay. ಅಂದ್ರೆ ಮೂರು ಭಾಗಗಳು ನಮ್ಮಲ್ಲಿ ಇವೆ ಎಂಬುದಾಗಿ. Right, praise the Lord. So we are a spirit living inside this body. ನಾವು ಒಂದು ಆತ್ಮವಾಗಿದ್ದೇವೆ, ಈ ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ. Okay, and we have a soul. ಮತ್ತು ನಮಗೆ ಒಂದು ಮನಸ್ಸಿದೆ ಅಥವಾ ಪ್ರಾಣವಿದೆ. All right, praise the Lord. So we are a spirit living in the body. ನಾವು ಆತ್ಮವಾಗಿದ್ದೇವೆ, ಶರೀರದಲ್ಲಿ ಜೀವಿಸ್ತಾ And ಇದ್ದೇವೆ, we have a soul. ನಮ್ಮಲ್ಲಿ ಪ್ರಾಣವಿದೆ. When the spirit leaves, ಆತ್ಮವು ಬಿಟ್ಟು ಹೋದಾಗ what happens to the body? ದೇಹಕ್ಕೆ ಏನಾಗ್ತದೆ? It dies. ಸತ್ತು ಹೋಗುತ್ತದೆ. Okay, it will be buried. ಅದು ನೆಲ ಸಮಾನವಾಗ್ತದೆ. In the last, or in the towards the judgment time, will be again. The second coming will be again resurrected. ನಾವು ಎರಡನೇ ಬರಹೋಣದ ಸಮಯದಲ್ಲಿ ಮತ್ತು Praise ಎಬ್ಬಿಸಲ್ಪಡ್ತೇವೆ. the Lord. The word of God says the one who are dead will be raised first, and the one who are alive in Christ, they will be raised again. ದೇವರ ವಾಕ್ಯದಲ್ಲಿ ಬರ್ತಿದೆ, ಯಾರು ಮೊದಲೇ ಸತ್ತು ಹೋಗಿದ್ದಾರೋ ಅವರು ಎಬ್ಬಿಸಲ್ಪಡ್ತಾರೆ ಮೊದಲೇದಾಗಿ, ಆಮೇಲೆ ಇನ್ನು ಜೀವಿಸುವವರು ಕ್ರಿಸ್ತನ ಜೊತೆ ಎದ್ದೇಳಿಸಲ್ಪಡ್ತಾರೆ. So if I ask you whether your body is you or your spirit is you or your soul is you, can you tell? ನಾನು ನಿಮಗೆ ಕೇಳಿದ್ರೆ ನಿಮ್ಮ ದೇಹವು ನೀವಾ, ನಿಮ್ಮ ಒಂದು ಆತ್ಮವು ನೀವಾ, ನಿಮ್ಮ ಪ್ರಾಣ ನೀವಾ ಎಂಬುದಾಗಿ ಹೇಳಿದ್ರೆ ನೀವು ಯಾವ ಉತ್ತರ ಕೊಡ್ಬೋದು? Okay, for example, I am Vikas. ಉದಾಹರಣೆಗೆ ಅವರು ವಿಕಾಸ್. Vikas means ವಿಕಾಸ್ ಅಂದ್ರೆ only this body. ಈ ಶರೀರ ಮಾತ್ರವಾ? Is that right? Only this body, ಈ ಶರೀರ ಮಾತ್ರವಾ? or only the spirit, ಅಥವಾ ಆತ್ಮ ಮಾತ್ರವಾ? or only the conscience or the soul? ಅಥವಾ ಪ್ರಾಣ ಮಾತ್ರವಾ? ಯಾವುದು ವಿಕಾಸ್ ಅಂದ್ರೆ? ಮೂರು ಸೇರಿಸಿರೇನೆ ವಿಕಾಸ್ ಅಲ್ವಾ? But I have three parts in me. ಆದ್ರೆ ನನ್ನಲ್ಲಿ ಮೂರು ಭಾಗಗಳಿವೆ. Okay, there is a spiritual element called spirit. ಆತ್ಮಿಕವಾದಂತಹ ಒಂದು ಎಲಿಮೆಂಟ್ ಇದೆ, ಅದಕ್ಕೆ ನಾವು ಆತ್ಮ ಎಂಬುದಾಗಿ ಕರೀತೇವೆ. Okay, and there is a physical element called body. ಶಾರೀರಿಕ ಎಲಿಮೆಂಟ್ ಇದೆ, ಅದಕ್ಕೆ ನಾವು ದೇಹವೆಂಬುದಾಗಿ And ಕರೀತೇವೆ. there is a conscience called soul. ಮತ್ತು ಕಾನ್ಶಿಯನ್ಸ್ ಎಂಬುದಾಗಿ ಇದೆ, ಅದಕ್ಕೆ ನಾವು ಪ್ರಾಣ ಎಂಬುದಾಗಿ ಕರೀತೇವೆ. Okay, praise the Lord. Praise the Lord. So in you there are three parts. ನಿಮ್ಮಲ್ಲಿ ಮೂರು ಭಾಗಗಳಿವೆ. Okay, in the same way ಅದೇ ರೀತಿ God is also three persons. ದೇವರು ಕೂಡ ಮೂರು ವ್ಯಕ್ತಿಗಳು. Praise the Lord. Praise the Lord. Okay, so if you understand yourself, ನಿಮ್ಮ ಕುರಿತಾಗಿ ನಿಮಗೆ ಅರ್ಥವಾದ್ರೆ you can understand God little bit. ನೀವು ದೇವರನ್ನ ಸ್ವಲ್ಪ ಮಟ್ಟಿಗೆ ತಿಳಿಯಬಹುದಾಗಿದೆ. Okay, we can understand only how much he revealed in the Bible. ಎಷ್ಟು ಆತನು ಪ್ರಕಟಿಸಿ ಕೊಟ್ಟಿದ್ದಾನೋ ಸತ್ಯವೇದದಲ್ಲಿ ಅಷ್ಟು ಮಾತ್ರ ನಾವು ಆತನು Yeah, if you ಅರ್ಥೈಸಬಹುದು. want to understand too much, ನಿಮಗೆ ಇನ್ನೂ ಹೆಚ್ಚಾಗಿ ಅರ್ಥೈಸಬೇಕಿದ್ರೆ not possible. ಆಗುದಿಲ್ಲ. Okay, the word of God says even the universe cannot contain God. ದೇವರ ವಾಕ್ಯ ಹೇಳ್ತದೆ ಈ ಒಂದು ಪ್ರಪಂಚವು ಕೂಡ ಆತನನ್ನ ಹಿಡಿಲಿಕ್ಕೆ ಆಗುದಿಲ್ಲ ಎಂಬುದಾಗಿ. Okay, so to understand the infinite God, your finite mind is not possible. ದೇವರ ಒಂದು ಅಗಾಧವನ್ನು ಅರ್ಥೈಸಲು ಈ ಒಂದು Yeah. ಮನುಷ್ಯನ ಬ್ರೈನ್ಗೆ ಸಾಧ್ಯವಿಲ್ಲ. Praise the Lord. Praise the Lord. So when you understand yourself, you understand the Trinity, right? ನಿಮ್ಮ ಕುರಿತಾಗಿ ನಿಮಗೆ ಅರ್ಥೈಸುವಿಕೆ ಆದಾಗ ನಿಮಗೆ ತ್ರೈಕತ್ವ ಅರ್ಥವಾಗ್ತದೆ. All right. Any questions in this? ಯಾವಾಗಾದ್ರೂ ಪ್ರಶ್ನೆ Okay, ಇದೆಯಾ? praise the Lord. Praise the Lord. Okay, so what I'm trying to say is this is the gospel truth, no compromise in this. ಇದು ಒಂದು ಸುವಾರ್ತೆಯ ಸತ್ಯ, ಇದರಲ್ಲಿ ಯಾವ ಕಾಂಪ್ರಮೈಸ್ ನಾವು ಮಾಡಬಾರ್ದು. If somebody says that this is first God or first person, of course first person, second person and third person ಅಂತ ಕರೀತಾರೆ, ಆದ್ರೂ ಕೂಡ ಇವರು ಫಸ್ಟ್ ಲೆವೆಲ್, ಇವರು ಸೆಕೆಂಡ್ ಲೆವೆಲ್, ಇವರು ಥರ್ಡ್ ಲೆವೆಲ್ ಎಂಬುದಾಗಿ ಯಾರು ಹೇಳಿದ್ದಾರೆ, that is a false gospel. Okay, so for that sake I am telling you this. ಆದುದರಿಂದ ನಾನು ಇದನ್ನು ನಿಮಗೆ ಹೇಳ್ತೇನೆ, ತಪ್ಪು ಬೋಧನೆಗೆ ನೀವು ಬೀಳಬಾರ್ದು ಎಂಬುದಾಗಿ. All right, so authority of the scriptures, ಸತ್ಯವೇದದ ಅಧಿಕಾರ, whatever the scriptures are revealing to us, ಸತ್ಯವೇದ ಏನೆಲ್ಲ ನಮಗೆ ಪ್ರಕಟಿಸಿಕೊಡುತ್ತಾ ಇದೆ, they stand as the ultimate authority. ಅದುವೇ ಕೊನೆಯ ಒಂದು ಅಧಿಕಾರವಾಗ್ತದೆ. And the scriptures say ಸತ್ಯವೇದ ಹೇಳ್ತದೆ Jesus has done this for us. ಯೇಸು ಸ್ವಾಮಿ ಎಲ್ಲ ಅಂಶಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಮುಗಿಸಿದ್ದಾನೆ. To leave the position of God or the glory position is impossible.
ಆ ಮಹಿಮೆಯ ಪದವಿ ಬಿಟ್ಟು ಕೊಡುವುದು ತುಂಬಾ ಕಷ್ಟಕರವಾದಂತ ಸಂಗತಿ. Okay, and for father to give the son away, it's impossible. ಮತ್ತು ತಂದೆ ಮಗನನ್ನು ಕೊಡುವಂತದ್ದು ಅಸಾಧಾರಣವಾದಂತ ಸಂಗತಿ ಅದು. Praise God. Praise Lord. So pastor also was sharing one example, right? ಸಭಾಪಾಲಕರು ಕೂಡ ಒಂದು ಉದಾಹರಣೆ ಕೊಡ್ತಿದ್ರು. You can give anything. ನೀವು ಯಾವುದನ್ನಾದ್ರೂ ಕೊಡಬಹುದು. Okay, even the poor person will be ready to give anything, but giving the son is impossible. ಆ ಒಂದು ತುಂಬಾ ಬಡವನು ಎಲ್ಲವನ್ನು ಕೊಡಬಹುದು, ಅದು ತನ್ನ ಮಗನನ್ನು ಕೊಡುವುದು ತುಂಬಾ ಕಷ್ಟ. Okay, it is impossible. ಅಸಾಧ್ಯವಾದಂತಹ So ಕೆಲಸ. it is not acceptable thing. ಅದು ಒಂದು ಸ್ವೀಕರಿಸುವಂತ ವಿಷಯವೇ ಅಲ್ಲ. But you know how much father loves you and me, ತಂದೆ ನಿಮ್ಮನ್ನು ನಮ್ಮನ್ನು ಎಷ್ಟು ಪ್ರೀತಿಸಿದಾನೆ ಗೊತ್ತಾ? that he decided to send his son. ತನ್ನ ಮಗನನ್ನ ಕಳಿಸಬೇಕಂತಾನೆ ನಿರ್ಧಾರ ಮಾಡಿದನು. Praise the Lord. Praise the Lord. And think about the grace of Jesus Christ. ಆ ಯೇಸು ಕ್ರಿಸ್ತನ ಕೃಪೆಯನ್ನ ಗಮನಿಸಿ. To leave this position of God. ಮಹಿಮಾ ಪದವಿ, ದೇವರ ಒಂದು ಪದವಿಯನ್ನು ಬಿಟ್ಟು, Okay, he came to us as a human being. ಆತನು ಮನುಷ್ಯಾವತಾರ ಧರಿಸಿ ನಮ್ಮ ಬಳಿ ಬಂದನು. And he lived a normal human life. ಸಾಧಾರಣವಾದಂತಹ ಮನುಷ್ಯನ ಜೀವಿತ ಆತನು ಜೀವಿಸಿದನು. It's not a simple thing. ಅದು ಸಾಧಾರಣವಾದ ವಿಷಯವಲ್ಲ. When we talk about Jesus, okay, Jesus, God came, God died, God rose again. If you think like that, you don't fully understand the love of God. ನಾವು ಯೇಸು ಸ್ವಾಮಿ ಕುರಿತಾಗಿ ಹೇಳುವಾಗ ದೇವರು ಬಂದ್ರು, ದೇವರು ಸತ್ರು, ಅವರು ಮತ್ತು ಪುನರುತ್ಥಾನ ಹೊಂದಿದ್ರು ಎಂಬುದಾಗಿ ಹೇಳುವಾಗ ಸಾಧಾರಣ ವಿಷಯವಲ್ಲ. ನೀವು ಯೇಸು ಸ್ವಾಮಿಯ ಪ್ರೀತಿಯನ್ನು ತಿಳಿದಿಲ್ಲ ಎಂಬುದಾಗಿ ಅರ್ಥ. Okay, you have to understand how impossible that is. But then he gave this up and he came down to you and me as human being. ಇದೊಂದು ಅಸಾಧ್ಯವಾದಂತ ಸಂಗತಿ. ಆ ಪದವಿಯನ್ನು ಬಿಟ್ಟು ನಮಗೋಸ್ಕರ ನಿಮಗೋಸ್ಕರ ಆತನು ಧರೆಗಿಳಿದು ಬಂದನು ಎಂಬುದಾಗಿ ನಾವು ತಿಳಿಯಬೇಕಾಗಿದೆ. Praise the Lord. Hallelujah. Hallelujah. Eternally God, ನಿತ್ಯತ್ವದ ದೇವರು, choose to be eternally a human being. ನಿತ್ಯಕ್ಕೆ ಮನುಷ್ಯನಾಗಿ ಜೀವಿಸಿದನು. Okay, ನಿತ್ಯತ್ವದಲ್ಲಿ ದೇವರಾಗಿರುವ ಆತನು ನಿತ್ಯತ್ವಕ್ಕೆ ಮನುಷ್ಯನು ದೇವರು ಒಂದೇ ಆಗಿರುವ ಒಂದೇ ದೇಹದಲ್ಲಿ ಇದಾತನಾಗಿ ಬರಲಿಕ್ಕೆ ಅವರು ಇಚ್ಛಿಸಿದನು. ಅರ್ಥ ಆಗ್ತಿದ್ಯಾ? ಪ್ರೈಸ್ ಗಾಡ್. ಅರ್ಥ ಆಗ್ತಿದ್ಯಾ? ಇನ್ನು ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ. ಅದು ಈಗ ಯೇಸು ಸ್ವಾಮಿ ಶರೀರದಿಂದ ಎಬ್ಬಿಸಲ್ಪಟ್ಟಿದ್ದಾರೆ, ರೈಟ್? ಯು ನೋ ದಟ್ ಫ್ಯಾಕ್ಟ್, ರೈಟ್? ದಟ್ ಜೀಸಸ್ ಇಸ್ ರೆಸರೆಕ್ಟೆಡ್ ಇನ್ ದ ಬಾಡಿ, okay, and he is seated in the right side of the Father. Okay, so now if you think about Jesus Christ, he is fully divine, fully human being. So ಅಂದ್ರೆ ಅದೇನೇ ನಾನು ಹೇಳಿಕ್ಕೆ ಬಯಸಿದೆ. ನಿತ್ಯತ್ವದಲ್ಲಿ ಒಂದು ಮನುಷ್ಯನು ದೇವರು ಒಂದೇ ಆಗಿರುವ, ಓಕೆ, ಒಂದೇ ದೇಹದಲ್ಲಿ ಇರುವಾತನಾಗಿ ಇರಲಿಕ್ಕೆ ಅವರು ಇಚ್ಛಿಸಿದರು. ಪ್ರೈಸ್ ದಿ ಲಾರ್ಡ್. ಓಕೆ, ಅಂಡ್ ಹಿ ಡೈಡ್ ಆನ್ ದ ಕ್ರಾಸ್. ಅವರು ಕ್ರೂಚಿಯಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟರು. ಓಕೆ, ಡೈಯಿಂಗ್ ಆನ್ ದ ಕ್ರಾಸ್ is very shameful thing in those days. ಕ್ರೂಚಿಯಲ್ಲಿ ಸಾಯುವಂತದ್ದು ಅತಿ ಒಂದು ಲಜ್ಜೆಗೀಡಾಗು ಅವಮಾನಕ್ಕೀಡುವಾಗುವಂತ ಸಂಗತಿ. Okay, ಆ ಸಮಯದಲ್ಲಿ getting beaten itself is difficult. ಏಟು ತಿನ್ನುವುದೇ ಕಷ್ಟ. Okay, he got beaten up. ಆತನಿಗೆ ಏಟನ್ನು ಹಾಕಿದ್ರು. Okay, his back was crushed. ಆತನ ಎಲುಬುಗಳು, ಆತನ ಬೆನ್ನು ಚುಚ್ಚಲ್ಪಟ್ಟಿತು. Okay, and he was given a crown of thorns. ಆತನಿಗೆ ಮುಳ್ಳಿನ ಕಿರೀಟವನ್ನು ಧರಿಸಿದ್ದರು. All these are difficult. ಇದೆಲ್ಲ ಕಷ್ಟ. Dying on the cross, ಕ್ರೂಚಿಯಲ್ಲಿ ಸಾಯುವಂತದ್ದು most shameful thing. ಅದು ತುಂಬಾ ನಾಚಿಕೆಗೀಡಾಗುವಂತ ಒಂದು ಸಂಗತಿ. So he died on the cross in such a shameful way. ಆತನು ಕ್ರೂಚಿಯಲ್ಲಿ ಸಾಹಿಸಲ್ಪಟ್ಟರು. ಅವರು ಅದು ತುಂಬಾ ನಾಚಿಕರವಾದಂತಹ ಸಂಗತಿ. Okay, you know, we should be going through that, right? That suffering, because when you say sinner, it's not Jesus Christ, us. ಆ ಒಂದು ಕಷ್ಟಗಳು ನಾವು ಹೋಗಬೇಕಾಗಿದ್ದಂತಹ ಕಷ್ಟಗಳು ಹೌದು. The wage of sin is death, but he took that death upon the ಪಾಪದ ಸಂಬಳ ಮರಣ, ಆದ್ರೆ ಆ ಸಂಬಳವನ್ನು ಒಂದು ಡೆತ್ ಅನ್ನ ಆತನು ತೆಗೆದುಕೊಂಡರು. Okay, so he died, he was buried, and he rose again on the third day. ಅವರು ಸತ್ರು, ಅವರು ಹುಣಲ್ಪಟ್ಟಿದ್ದಾರೆ, ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದಿದ್ದಾರೆ. Praise God. And he ascended to the heaven. ಮತ್ತು ಅವರು ಪರಲೋಕಕ್ಕೆ ಒಯ್ಯಲ್ಪಟ್ಟರು. Okay, and Bible says that in him heaven and the earth and everything that is in it came under his subjection. He was ascended. ಲೋಕದಲ್ಲಿರುವಂತದೆಲ್ಲವೂ ಪರಲೋಕದಲ್ಲಿರುವಂತದೆಲ್ಲವೂ ಆತನ ಒಂದು ಹತೋಟಿಗೆ ಅಧೀನಕ್ಕೆ ಬಂತು ಎಂಬುದಾಗಿ ನಾವು ಹೇಳ್ತೇವೆ. Ascended ಎಂಬುದಾಗಿ ಹೇಳುವಾಗ ಅಧಿಕಾರದ ಒಂದು ಪೊಸಿಷನ್, ರೈಟ್? He came to that position of authority, right? And he seated back to the Father. ಮತ್ತು ತಂದೆಯ ಬಲಪಾರ್ಶ್ವದಲ್ಲಿ ಆತನು ಕುಳಿತಿರುವುದನ್ನು ನಾವು ನೋಡ್ತೇವೆ. Praise the Lord. Praise the Lord. Why he has done all this? ಯಾಕೆ ಇದೆಲ್ಲ ವಿಷಯಗಳನ್ನು ಆತನು ಮಾಡಿ ಮುಗಿಸಿದ್ದಾರೆ? Because humanity sinned and needed redemption. ಯಾಕಂದ್ರೆ ಮನುಷ್ಯನು ಪಾಪಗ್ರಸ್ತನಾದನು ಮತ್ತು ಆತನಿಗೆ ವಿಮೋಚನೆ ಬೇಕಾಗಿತ್ತು. And in Christ alone. ಮತ್ತು ಕ್ರಿಸ್ತನಲ್ಲಿ ಮಾತ್ರ. Can you turn to neighbor and say in Christ alone? ಕ್ರಿಸ್ತನಲ್ಲಿ ಮಾತ್ರ. Praise God. In Christ alone you have this redemption. ಕ್ರಿಸ್ತನಲ್ಲಿ ಮಾತ್ರ ನಿಮಗೆ ಆ ವಿಮೋಚನೆ ಇದೆ. Okay, and when you believe in what he has done, ಆತನು ಮಾಡಿದ ಕಾರ್ಯಗಳಲ್ಲಿ ನೀವು
ನಂಬಿಕೆಯನ್ನಿಟ್ಟಾಗ you receive salvation. ನೀವು ರಕ್ಷಣೆಯನ್ನು ಅನುಭವಿಸ್ತೀರಿ. When you say salvation is by grace, ನೀವು ಕೃಪೆಯ ಮೂಲಕ ರಕ್ಷಣೆ ಎಂಬುದಾಗಿ ಹೇಳುವಾಗ this is grace. ಇದೇ ಕೃಪೆಯಾಗಿದೆ. What God did for you is grace. ಯೇಸು ಕ್ರಿಸ್ತನು ನಿಮಗೆ ಮಾಡಿದಂತಹ ಕಾರ್ಯಗಳೇ ಕೃಪೆಯಾಗಿದೆ. Father sending the Son is grace. ತಂದೆ ಮಗನನ್ನ ಕಳಿಸಿರುವಂತದೇ ಕೃಪೆ. And the Son doing all this for you is grace. ತಂದೆ ಮಗನು ಇದೆಲ್ಲವನ್ನು ನಿಮಗೆ ಮಾಡಿರುವಂತದ್ದು ಕೃಪೆ. And he went and sent the Holy Spirit for you. That is grace. ಮತ್ತು ಆತನು ಹೋಗಿ ತನ್ನ ಪವಿತ್ರಾತ್ಮನನ್ನು ನಮ್ಮೆಲ್ಲರಿಗೆ ಕಳಿಸಿರುವಂತದ್ದು ಕೃಪೆಯಾಗಿದೆ. Praise the Lord. Praise the Lord. Hallelujah. Hallelujah. When you believe in what he has done, ಆತನು ಮಾಡಿದ ಎಲ್ಲ ವಿಷಯಗಳಲ್ಲಿ ನೀವು ನಂಬಿಕೆಯನ್ನಿಟ್ಟಾಗ Bible very clearly says, ಸತ್ಯವೇದವು ಹೇಳುತ್ತದೆ, when you are saved, ನೀವು ರಕ್ಷಣೆ ಹೊಂದಿದಾಗ your spirit becomes one with the Spirit of the Lord. ನಿಮ್ಮ ಆತ್ಮವು ಆತನ ಆತ್ಮನ ಜೊತೆ ಐಕ್ಯತೆಯನ್ನು ಹೊಂದಿರುತ್ತದೆ ಎಂಬುದಾಗಿ. Praise God. Praise the Lord. Hallelujah. Hallelujah. That means that the divine life of God enters into you. ಅಂದ್ರೆ ಆ ದೈವಿಕ ದೇವರ ಜೀವ ನಿಮ್ಮ ಜೀವವನ್ನು ಪ್ರವೇಶಿಸುತ್ತದೆ ಎಂಬುದಾಗಿ ಅರ್ಥ. Okay, you are fully human being. ನೀವು ಸಂಪೂರ್ಣವಾಗಿ ಮನುಷ್ಯ. Okay, but divine life of God entered into you. ದೇವರ ದೈವಿಕವಾದಂತಹ ಜೀವ ನಿಮ್ಮ ಜೀವವನ್ನು ಪ್ರವೇಶಿಸಿದೆ. Praise God. Praise the Lord. Hallelujah. Hallelujah. And so we live a life of Christ here on this earth. ಆದುದರಿಂದ ಈ ಲೋಕದಲ್ಲಿ ನಾವು ಕ್ರೈಸ್ತ ಜೀವಿತವನ್ನು ಜೀವಿಸ್ತೇವೆ. Okay, ಆತನು ಹೇಗೆಯೋ ನಾವು ಕೂಡ ಹಾಗೆ ಹಾಗೆ, ಕ್ರಿಸ್ತನು ಹೇಗೆಯೋ ನಾವು ಕೂಡ ಹಾಗೆ. Praise the Lord. So Paul very clearly explains this grace of God, saying that we are dead to sin but we rose up again in the life of Christ, new life of Christ. ಪೌಲನು ಸುಂದರವಾಗಿ ಹೇಳ್ತಾ ಇದ್ದಾನೆ, ನಾವು ಪಾಪಕ್ಕೆ ಸತ್ತಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ನಾವು ಪುನರುತ್ಥಾನವನ್ನು ಹೊಂದಿದ್ದೇವೆ ಎಂಬುದಾಗಿ. His death on the cross, burial and the resurrection represents our death to the sin. Okay, Amen. and we are buried to the sin, dead to sin. Yes, ಆತನ ಮರಣ, ಪುನರುತ್ಥಾನ ಮತ್ತು ಅಸೆನ್ಷನ್, ನಾವು ಪಾಪಕ್ಕೆ ಸತ್ತಿದ್ದೇವೆ ಮತ್ತು ನಾವು ಪುನರ್ಪಟ್ಟಿದ್ದೇವೆ ಮತ್ತು ಜೀವಿತವಾಗಿ ಎದ್ದಿದ್ದೇವೆ ಎಂಬುದಾಗಿ ಅರ್ಥ. His resurrection represents our new life, our resurrection. ಆತನ ಪುನರುತ್ಥಾನ ನಮ್ಮ ಪುನರುತ್ಥಾನವನ್ನು ಅಭಿವ್ಯಕ್ತಪಡಿಸುವಂತದ್ದಾಗಿದೆ. Praise God. Praise the Lord. And this ascension or ascending to the heaven is authority, we said, right? ಮತ್ತು ಒಯ್ಯಲ್ಪಡುವಂತದ್ದು ಅದು ಅಧಿಕಾರದ ಪದವಿ ಎಂಬುದಾಗಿ ನಾವು ತಿಳಿಯುತ್ತೇವೆ. And he gave his authority to you and me. ಆ ಅಧಿಕಾರ ಪದವಿಯನ್ನು ನಮಗೆ ಮತ್ತು ನಿಮಗೆ ಅವರು That's why ಕೊಟ್ಟಿರುತ್ತಾರೆ. in his name miracles will ಆದುದರಿಂದ happen. ಆತನ ಹೆಸರಿನಲ್ಲಿ ಅದ್ಭುತಗಳು In ನಡೆಯುತ್ತವೆ. his name the demons will run away. ಆತನ ಹೆಸರಿನಲ್ಲಿ ಆ ದುರಾತ್ಮಗಳು ಓಡಿ In ಹೋಗುತ್ತವೆ. his name the people will get transformed. ಆತನ ಹೆಸರಿನಲ್ಲಿ ಜನರು ಪರಿವರ್ತನೆಯನ್ನು ಹೊಂದುತ್ತಾರೆ. And the most beautiful thing is, ಮತ್ತು ಸುಂದರವಾದ ವಿಷಯ ಏನೆಂಬುದಾಗಿ ಹೇಳಿದ್ರೆ, he made us sit along with Jesus in the heavenly realms. ಕ್ರಿಸ್ತನ ಜೊತೆ ಆ ಒಂದು ಪರಲೋಕದ ಸ್ಥಾನದಲ್ಲಿ ನಮ್ಮನ್ನು ಅವರು Let's ಕೂತ್ಕೊಳ್ಳಿಸಿರುತ್ತಾರೆ. read that scripture portion, ನಾವು Ephesians. ವಚನ ಭಾಗವನ್ನು ಓದೋಣ. ಎಫೆಸಿದವರಿಗೆ ಬರೆದಂತಹ ಪತ್ರಿಕೆ 2:6. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. Praise God. Praise the Lord. It says that he raised us up along with Jesus Christ and made us sit in the heavenly realms along with Jesus. Amen. Praise God. Hallelujah. Hallelujah. Praise the Lord. Praise the Lord. Okay, where are we seated in our spirit? We are in the ನಾವು heavenly realms. ಆತ್ಮದಲ್ಲಿ ಎಲ್ಲಿ ಕೂತಿದ್ದೇವೆ ಇವಾಗ? ಯೇಸು ಕ್ರಿಸ್ತನ ಜೊತೆ ಅಲ್ವಾ? ಆಮೆನ್. ಪರಲೋಕದಲ್ಲಿ ಆತನ ಯೇಸು ಕ್ರಿಸ್ತನ ಜೊತೆ ಕೂತಿದ್ದೇವೆ. Hallelujah. Praise the Lord. So this is the beautiful plan of God or economy of God. ಇದೇ ದೇವರ ಒಂದು ಕಾರ್ಯನಿರ್ವಹಣೆ. Okay, that his life, ಅದು ಏನೆಂಬುದಾಗಿ ಹೇಳಿದ್ರೆ ಆತನ ಜೀವ okay, come into us. ನಮ್ಮ ಜೀವದ ಒಳಗೆ ಪ್ರವೇಶಿಸುವಂತದ್ದು. We become one with Christ. ನಾವು ಕ್ರಿಸ್ತನಲ್ಲಿ ಐಕ್ಯರಾಗುವಂತದ್ದು. We are seated with Christ in the heavenly realms. ಕ್ರಿಸ್ತನ ಜೊತೆ ನಾವು ಆ ಪರಲೋಕದಲ್ಲಿ ಕೂತ್ಕೊಳ್ಳಿರುವಂತದ್ದು. And we live a life of Christ. ಮತ್ತು ನಾವು ಕ್ರೈಸ್ತ ಜೀವಿತವನ್ನು ಜೀವಿಸುವಂತದ್ದು. Okay, life of Christ. ಕ್ರಿಸ್ತನ ಜೀವಿತವನ್ನು ಜೀವಿಸುವಂತದ್ದು. Praise God. Praise the Lord. Hallelujah.